ರಾಜ್ಯಕ್ಕೆ ಮತ್ತೊಮ್ಮೆ ಕೊರೋನಾ ವಕ್ರಸಿಕೊಂಡಿದೆ. ಪ್ರತಿ ದಿನ ಪಾಸಿಟಿವ್ ಬರ್ತಾ ಇರುವಂತ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 47ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 9 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. 47 ಸೋಂಕಿತರ ಪೈಕಿ 46 ಜನರಿಗೆ ಮನೆಯಲ್ಲಿಯೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆ ಪಡಿತಾ ಇರುವಂತಹ ಓರ್ವ ವ್ಯಕ್ತಿ ಈಗ ಹುಷಾರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಪರಿಸ್ಥಿತಿ ಹೇಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಒಬ್ಬ ವ್ಯಕ್ತಿ, ಉಳಿದಂಥವರಿಗೆ ಮನೆಯಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಒಟ್ಟು ಪ್ರತಿದಿನ ಪಾಸಿಟಿವ್ ಸಂಖ್ಯೆಗಳು ಏರಿಕೆ ಆಗ್ತಾ ಇದೆ. ಪಾಸಿಟಿವಿಟಿ ದರ 5ಕ್ಕಿಂತ ಏರಿಕೆ ಆದರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಒಂದು ಮುನ್ಸೂಚನೆ ಇತ್ತು. ಸೊ ಈಗ ಪಾಸಿಟಿವಿಟಿ ದರ ಏರಿಕೆ ಆಗ್ತಾ ಇದೆ. 47 ಕೊರೋನಾ ಪಾಸಿಟಿವ್ ಬಂದಿದೆ. ನಿನ್ನೆಯಷ್ಟೇ 38 ಇತ್ತು, ಈಗ 47 ಆಯಿತು. ಸೊ ಜನವರಿ 1ರಿಂದ ಮೇ 25ರವರೆಗೆ 98 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ವು. ಜನವರಿ 1ರಿಂದ ಮೇವರೆಗೆ. ಈಗ ಜನವರಿ 1ರಿಂದ ಮೇ 25ರವರೆಗೆ 50 ಮಂದಿ ಗುಣಮುಖರಾಗಿದ್ದಾರೆ. ನೋಡಿ, ಇದನ್ನು ನೀವು ಗಮನಿಸಬೇಕು. ಒಟ್ಟು ಪಾಸಿಟಿವ್ ಬಂದಿದ್ದು 98 ಜನರಿಗೆ. ಅದರಲ್ಲಿ 50 ಜನ ಹುಷಾರಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ಈ ವರ್ಷ ಕೊರೋನಾ ಸೋಂಕಿತರಿಗೆ ಒಬ್ಬ ಅಂದರೆ ಬಲಿಯಾಗಿದ್ದಾರೆ ಸೋಂಕಿತ ವ್ಯಕ್ತಿ. 47 ಸಕ್ರಿಯ ಕೇಸ್ಗಳು ಪತ್ತೆಯಾಗಿದ್ದಾವೆ. ಕಳೆದ 24 ಗಂಟೆಯಲ್ಲಿ 104 ಜನರಿಗೆ ಕೊರೋನಾ ಟೆಸ್ಟಿಂಗ್ ಮಾಡಲಾಗಿದೆ. 96 ಜನರಿಗೆ RT-PCR ಟೆಸ್ಟಿಂಗ್ ಆಗಿದೆ. 8 ಜನರಿಗೆ RAT ಟೆಸ್ಟ್ ಮಾಡಲಾಗಿದೆ. ಕಳೆದ 24 ಗಂಟೆಯಲ್ಲಿ ಪಾಸಿಟಿವಿಟಿ ದರ 8.65 ಇದೆ. ಅಂದರೆ 5ಕ್ಕಿಂತ ಹೆಚ್ಚಿದೆ. ಪಾಸಿಟಿವಿಟಿ ರೇಟ್ 5ಕ್ಕಿಂತ ಹೆಚ್ಚಾದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಒಂದು ಸೂಚನೆ ಕೂಡ ಬಂದಿತ್ತು. ಸೊ ಈಗ ಪಾಸಿಟಿವಿಟಿ ರೇಟ್ ಇರೋದು 8.65. ಈಗ ಯಾವ ಕಠಿಣ ನಿಯಮಗಳು ಬರಬಹುದು? ಮುಂದೆ ಏನಾದರೂ ಮತ್ತೊಮ್ಮೆ ಲಾಕ್ಡೌನ್ ಆಗುವಂಥ ಸಾಧ್ಯತೆ ಇದೆಯಾ? ಅಥವಾ ಮಾಸ್ಕ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಕಡ್ಡಾಯ ಮಾಡುವಂಥ ಸಾಧ್ಯತೆ ಇದೆಯಾ? ಒಟ್ಟು ಜನವರಿ 1ರಿಂದ ಮೇ 25ರವರೆಗೆ 98 ಕೊರೋನಾ ಪ್ರಕರಣಗಳಾಗಿದ್ವು. ಅದರಲ್ಲಿ 50 ಮಂದಿ ಗುಣಮುಖರಾಗಿದ್ದಾರೆ, ಬಲಿಯಾಗಿದ್ದಾರೆ ಕೂಡ. 47 ಸಕ್ರಿಯ ಕೇಸ್ಗಳು, ಒಬ್ಬರು ಬಲಿ, ಇಷ್ಟೆಲ್ಲ ಕೇಸ್ಗಳಿದ್ದಾವೆ. ಇದರ ಮಧ್ಯೆ ಪಾಸಿಟಿವಿಟಿ ದರವೂ ಕೂಡ ಏರಿಕೆ ಆಗ್ತಾ ಇದೆ ನಿಧಾನಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.